ಹಲೋ ಫ್ರೆಂಡ್ಸ್, ಎಲ್ರಿಗೂ ಕ್ಲಾಸಿಕ್ ಸ್ಟಿಚಸ್ ಇನ್ ಕನ್ನಡಗೆ ಸ್ವಾಗತ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಸಬ್ಸ್ಕ್ರೈಬರ್ ಕೇಳಿರೋ ಅಂತಹ ಡೌಟ್ಗಳನ್ನ ಕ್ಲಿಯರ್ ಮಾಡ್ತಾ ಇದ್ದೀನಿ. ಸಬ್ಸ್ಕ್ರೈಬರ್ ಒಬ್ಬರು ಬೆಲ್ಟ್ ಸ್ಲಿಪ್ ಆಗ್ತಿದೆ, ಏನು ಮಾಡೋದು ಅಂತ ಕೇಳಿದ್ದಾರೆ. ಬೆಲ್ಟನ್ನ ಯಾವಾಗಲೂ ಒಳ್ಳೆ ಕ್ವಾಲಿಟಿನ ತಗೊಳ್ಳಿ. ಇದು ಲೆದರ್ ಬೆಲ್ಟು. ನಿಮಗೆ 40ರಿಂದ 60 ರೂಪಾಯಿ ಒಳಗಡೆ ಈ ಬೆಲ್ಟ್ ಸಿಗುತ್ತೆ. ನಾವು ಹೊಸದಾಗಿ ಬೆಲ್ಟ್ ತಂದಾಗ ಅದು ಸ್ವಲ್ಪ ದೊಡ್ಡದಿರುತ್ತೆ, ಅಂದರೆ ಒಂದು 2-3 ಇಂಚು ಎಕ್ಸ್ಟ್ರಾ ಇರುತ್ತೆ. ಆ ಎಕ್ಸ್ಟ್ರಾನ ಹೇಗೆ ಅಳತೆ ಮಾಡ್ಕೊಂಡು ಕಟ್ ಮಾಡೋದು ಅಂದರೆ, ಮಿಷಿನಿನ ನೋಡಿ ಚಿಕ್ಕ ವೀಲ್ಗೆ ಅಂದರೆ ಹ್ಯಾಂಡ್ ವೀಲ್ಗೆ ಹಾಕ್ಬಿಟ್ಟು ಕೆಳಗಡೆ ಟ್ರಂಕ್ ವೀಲ್ವರೆಗೆ ತಂದು ಒಂದು ಸುತ್ತ ತರಬೇಕು. ಸುತ್ತ ತಂದು ಹಿಡ್ಕೊಳ್ಬೇಕು, ಅಂದರೆ ಸ್ವಲ್ಪ ಟೈಟಾಗೆ ಎಳೆದು ಹಿಡ್ಕೊಬೇಕು. ಅದನ್ನು ಎಳೆದು ಹಿಡ್ಕೊಂಡು ಎಷ್ಟು ಬೇಕೋ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡಬೇಕು. ಹೊಸ್ದಾಗಿ ಹಾಕಿದಾಗ ಬೆಲ್ಟು ಯಾವಾಗಲೂ ಸ್ವಲ್ಪ ಟೈಟ್ ಇರಬೇಕು. ಇದು ನಂದು ಹಳೆ ಬೆಲ್ಟು, ಅದರಿಂದ ಇದು ಸರಿಯಾಗಿ ಕೂತ್ಕೊಳ್ಳುತ್ತೆ. ಹೊಸ ಬೆಲ್ಟು ಹಾಕಿದ್ಮೇಲೆ ನಾವು ತುಳಿತೀವಲ್ಲ, ಆವಾಗ ಆ ಬೆಲ್ಟ್ ಏನಾಗುತ್ತೆ, ಲೂಸ್ ಆಗುತ್ತೆ. ಆದ್ದರಿಂದ ಸ್ವಲ್ಪ ಟೈಟಾಗೆ ಹಾಕಬೇಕು. ನೀವು ನೋಡಿ, ಈ ರೀತಿ ಒತ್ತಿದ್ರೆ ಅದು ಒಳಗಡೆ ಹೋಗಬಾರ್ದು, ಆ ರೀತಿ ಟೈಟಾಗಿ ಹಾಕಿರಬೇಕು. ಆ ರೀತಿ ಟೈಟಾಗಿ ಹಿಡ್ಕೊಂಡು ಮಾರ್ಕ್ ಮಾಡಿಕೊಂಡು ನೋಡಿ ಇಷ್ಟು ಗ್ಯಾಪ್ ಬಿಟ್ಟು ಕಟ್ ಮಾಡಬೇಕು. ಕಟ್ ಮಾಡಿ ಆಮೇಲೆ ಈ ಹುಕ್ಕನ್ನು ಅಡ್ಜಸ್ಟ್ ಮಾಡಬೇಕು. ಅಳತೆ ಮಾಡ್ಕೊಂಡ್ಮೇಲೆ ನಾವು ಇದಕ್ಕೆ ಹೋಲ್ಗಳನ್ನ ಮಾಡ್ಕೊಬೇಕು. ಎರಡೂ ಕಡೆ ಹೋಲ್ ಮಾಡ್ಕೊಬೇಕು. ಹೋಲ್ ಹೇಗೆ ಮಾಡ್ಕೊಳ್ಳೋದು ಅಂದರೆ, ಒಂದು ದಪ್ಪನಾದ ಸೂಜಿನ ಕಾಯಿಸ್ಬಿಟ್ಟು ಅದು ಕೆಂಪಾಗಿರಬೇಕು. ಕೆಂಪಾದಾಗ ಇದ್ರ ಮೇಲೆ ಹೋಲ್ ಎಲ್ಲಿ ಬೇಕೋ ನೀವು ಅಲ್ಲಿ ಮಾರ್ಕ್ ಹಾಕ್ಕೊಂಡಿರ್ತೀರಲ್ಲ, ಅಲ್ಲಿಟ್ಟರೆ ಅದು ಹೋಲ್ ಆಗುತ್ತೆ. ಎರಡೂ ಕಡೆ ಅದೇ ರೀತಿ ಹೋಲ್ ಮಾಡ್ಕೊಳ್ಳಿ. ಹೋಲ್ ಮಾಡಿಕೊಂಡು ಈ ರೀತಿ ಪಿನ್ ಥರ ಕೊಟ್ಟಿರ್ತಾರಲ್ಲ, ಅದನ್ನು ಹಾಕ್ಬಿಟ್ಟು ಟೈಟ್ ಮಾಡ್ಕೊಳ್ಳಿ. ಈ ಟೈಟ್ ಮಾಡ್ಕೊಂಡ್ಮೇಲೆ ತಿರುಗಿಸ್ ನೋಡಿ. ಸ್ವಲ್ಪ ಟೈಟಾಗಿದ್ದರೂ ಪರವಾಗಿಲ್ಲ, ಆದರೆ ತೀರಾ ಲೂಸ್ ಆಗಿರಬಾರ್ದು. ಈ ರೀತಿ ಹಾಕ್ಬಿಟ್ಟು ಬೆಲ್ಟನ್ನ ತುಳಿದು ನೋಡಿದ್ರೆ ನಿಮಗೆ ಸ್ಲಿಪ್ ಆಗ್ತಿದ್ರೆ ವೀಲಿನ ಪ್ರಾಬ್ಲಮ್ ಇರುತ್ತೆ, ಅಂದರೆ ಟ್ರಂಕ್ ವೀಲಿನ ಪ್ರಾಬ್ಲಮ್ ಇರುತ್ತೆ. ಟ್ರಂಕ್ ವೀಲ್ ಏನಾಗಿರುತ್ತೆ ಅಂದರೆ ಸೊಟ್ಟಪಟ್ಟ ಆಗಿಬಿಟ್ಟಿರುತ್ತೆ. ಆವಾಗ ನೀವು ಮಿಷಿನ್ ರಿಪೇರಿ ಮಾಡ್ತಾರಲ್ಲ, ಅವ್ರ ಹತ್ರನೇ ಹೋಗಿ ಸರಿ ಮಾಡಿಸ್ಕೊಂಡು ಬರಬೇಕಾಗತ್ತೆ. ಇಲ್ಲ ಅಂದರೆ ಅದು ಬೆಲ್ಟ್ ಹಾಕಿದ್ಮೇಲೆ ನೀವು ತುಳಿದ್ರೂ ಸ್ಲಿಪ್ ಆಗ್ತಿಲ್ಲ ಅಂತಂದರೆ ನೀವು ಬೆಲ್ಟು ಸರಿಗೆ ಹಾಕಿರ್ತೀರಾ ಅಂತ. ಇಷ್ಟು ಮಾಡಿದ್ಮೇಲೂ ಸ್ಲಿಪ್ ಆಗ್ತಿದೆ ಅಂದರೆ ನೋಡಿ, ಇಲ್ಲಿ ಬೇರಿಂಗ್ ಹತ್ರ ಪ್ರಾಬ್ಲಮ್ ಇರುತ್ತೆ. ಇಲ್ಲಿ ಸೌಂಡ್ ಬರುತ್ತಿರುತ್ತೆ ಕಟ್ ಕಟ್ ಅಂತ. ಆವಾಗ ನೀವು ಇದು ಪೂರ್ತಿನೇ ತೊಗೊಂಡೋಗಿ ಚೇಂಜ್ ಮಾಡ್ಕೊಂಡು ಬರಬೇಕಾಗುತ್ತೆ. ಚೇಂಜ್ ಮಾಡಿಕೊಂಡು ಬೇರೆ ತಂದು ಫಿಟ್ ಮಾಡ್ಕೊಬೇಕಾಗತ್ತೆ. ಇವಿಷ್ಟು ಬೆಲ್ಟ್ ಸ್ಲಿಪ್ ಆದರೆ ಏನು ಮಾಡಬೇಕು ಅಂತ ವಿವರಿಸಿದ್ದೀನಿ. ಡರ್ಬಿ ಮಿಷಿನ್ಗೆ ಟೆನ್ಷನ್ ಹೇಗೆ ಹಾಕೋದು ಅಂತ ಕೇಳಿದ್ದಾರೆ. ನಾನು ಹಿಂದಿನ ವಿಡಿಯೋಗಳಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಹೇಗೆ ಮೆರಿಟ್ ಮಿಷಿನ್ಗೆ ಟೆನ್ಷನ್ ಹಾಕ್ತೀವೋ ಸೇಮ್ ಡರ್ಬಿ ಮಿಷಿನ್ಗೂ ಅದೇ ರೀತಿ ಟೆನ್ಷನ್ ಹಾಕ್ತೀವಿ. ನೀವು ಹಿಂದಿನ ವಿಡಿಯೋನಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಆದ್ರೂ ನಿಮಗೆ ಡೌಟ್ ಸಾಲ್ವ್ ಆಗಲಿಲ್ಲ ಅಂದರೆ ಕಮೆಂಟ್ ಮಾಡಿ, ಇನ್ನೊಂದು ಸತಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸ್ಟಿಚ್ಚು ಲಾಕ್ ಮಾಡಬೇಕಾದ್ರೆ ಥ್ರೆಡ್ ಕಟ್ ಆಗ್ತಿದೆ, ಏನು ಮಾಡೋದು ಅಂತ ಕೇಳಿದ್ದಾರೆ. ನೋಡಿ, ಟೆನ್ಷನಲ್ಲಿ ಥ್ರೆಡ್ಡು ಟೈಟ್ ಆದ್ರೂ ದಾರ ಕಟ್ಟಾಗುತ್ತೆ. ಹಾಗೆಯೇ ಸೂಜಿನ ಉಲ್ಟಾ ಹಾಕಿದರೆ ಸ್ಟಿಚಿಂಗ್ ನೀಟಾಗಿ ಬರ್ತಿರುತ್ತೆ, ಆದರೆ ಲಾಕ್ ಮಾಡಬೇಕಾದ್ರೆ ಬಟ್ಟೆನ ಹಿಂದೆ ಮುಂದೆ ಮಾಡಬೇಕಾದ್ರೆ ಸ್ಟಿಚ್ಚು ಕಟ್ಟಾಗ್ಬಿಡುತ್ತೆ. ಅಥವಾ ಈ ಪ್ರೆಷರ್ ಫುಟ್ನ ಸ್ವಲ್ಪ ಮೇಲೆತ್ತಿ ಲಾಕ್ ಮಾಡಬೇಕಾಗತ್ತೆ. ಇಲ್ಲಾಂದರೆ ಅದೇನಾಗುತ್ತೆ ಅಂದರೆ ಪ್ರೆಷರ್ ಫುಟ್ ಕೆಳಗಡೆ ದಾರ ಸಿಕ್ಕಾಕ್ಕೊಂಡು ಅದು ಕಟ್ಟಾಗುತ್ತೆ. ಇದಿಷ್ಟು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆದರೂ ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಕಮೆಂಟಲ್ಲಿ ಕೇಳಿ, ನಿಮ್ಗೆ ಅರ್ಥ ಆಗೋ ರೀತಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.